ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಏನಕ್ಕೆ ಈ ಒಂದು ವಿಡಿಯೋ ಈ ಚಾನಲ್ ಮಾಡ್ತಿದ್ದೀನಪ್ಪ ಅಂತಂದರೆ, ಲೇಟ್ ನೈಟ್ ಆಗಿತ್ತು, ಹಂಗಾಗಿಬಿಟ್ಟು ನರ್ಸಿಂಗಿನ ಕನ್ನಡದಲ್ಲಿ ಹೇಳಬೇಕಿತ್ತು. ಓಕೆ, ಭಾಳಷ್ಟು ಒಂಥರ ಕ್ರಿಂಗ್ ಆಗುತ್ತಂತ ಅಲ್ಲಿ ಹೇಳ್ತಿಲ್ಲ, ಒಂದು ಕ್ಲಾರಿಫಿಕೇಷನ್ ಕೊಡಬೇಕು. ಯಾಕಂದರೆ ಟೈಮ್ ಬಂದುಬಿಟ್ಟು 10 ಗಂಟೆಗೆ ಐತೆ, ಬಟ್ ಈಗಲೂ ಕೂಡ ಸಾವಿರಾರು ಸ್ಟೂಡೆಂಟ್ಸ್ಗಳು ಕಾಯ್ತಾ ಇದ್ದಾರೆ ನಿಮ್ಮ ರಿಸಲ್ಟ್ಗೋಸ್ಕರ. ಓಕೆ, ಇವತ್ತು ಅಂದ್ಕೊಂಡಂಗೆ ರಿಸಲ್ಟ್ ಯಾವುದೆಲ್ಲ ಬರುತ್ತಂತಂದರೆ, ಬರೀ ಎಲ್ಲರೂ ಅಲ್ಲ, ಇವನ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಸು ಕೂಡ ಹೇಳಿರ್ತಾರೆ, ಇವತ್ತು 2nd, 3rd, 4th ಸೆಮಿಸ್ಟರ್ ರಿಸಲ್ಟ್ ಇವತ್ತೇ ಬರುತ್ತೆ ಅಂತಂದು, ಈವ್ನಿಂಗ್ ಮೇಲೆ ಬರ್ತಂತ ಎಲ್ಲರೂ ಹೇಳ್ತಾರೆ. ಅಂದಾಗೆ ಇವತ್ತೇ ರಿಲೀಸ್ ಮಾಡ್ಬೇಕಂತ ಯೂನಿವರ್ಸಿಟಿ ಕಡೆಯಿಂದನೂ ಕೂಡ ಎಲ್ಲನೂ ಕೂಡ ಪ್ರಿಪೇರ್ ನಡೆದಿತ್ತು. ಇವನ್ ಎಲ್ಲನೂ ಕೂಡ ವ್ಯಾಲ್ಯೂಯೇಷನ್ ಮುಗಿದಿತ್ತು, ಎಲ್ಲ ಆಗಿತ್ತು. ರಿಸಲ್ಟ್ ಅಪ್ಲೋಡ್ ಮಾಡಬೇಕಂದಾಗ, ಅನೌನ್ಸ್ ಮಾಡಬೇಕಂದಾಗ ಕೆಲವೊಂದಿಷ್ಟು ಎದುರಾಗ್ತದೆ. ಲೈಕ್ ಎಕ್ಸಾಂಪಲ್, ಈಗ ಓಕೆ, ಒಂದು ಯಾವುದಾದ್ರೂ ಎಕ್ಸಾಂಪಲ್ ತೊಗೊಂಡು, ಈಗ ಒಬ್ಬರು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ತೊಗೊಂಡು ಈಗ ಎಂಟ್ರ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಇನ್ನೂ ಕೂಡ ಓಲ್ಡ್ ಡಾಟಾನೇ ತೋರಿಸ್ತಾ ಇದೆ. ಅಂದರೆ ಈ ಮೊದಲು ಓಲ್ಡ್ ಡಾಟಾ ಕ್ಲಿಯರ್ ಆಗಬೇಕು. ಈ ಓಲ್ಡ್ ಡಾಟಾ ಕ್ಲಿಯರ್ ಮಾಡೋಕ್ಕೆ ಭಾಳಷ್ಟು ಟೈಮ್ ತೊಗೊಳ್ತದೆ. ಬಟ್ ನಿನ್ನೆ ಸ್ವಲ್ಪ ಟೈಮ್ ತೊಗೊಂಡಿದ್ದಿಲ್ಲ, ಆದಷ್ಟು ನಿನ್ನೆ ಬೇಗನೆ ಆಗಿತ್ತು. ಬಟ್ ಇವತ್ತು ನೋಡಿ ಸಡನ್ನಾಗಿ ಸರ್ವರ್ ಡೌನ್ ಆಗ್ತಾಯಿದೆ ಅಂತಂದರೆ ಇದು ಜಸ್ಟ್ ಈ ಅಂದರೆ ಓಲ್ಡ್ ಡಾಟಾ ಕ್ಲಿಯರ್ ಮಾಡೋಕ್ಕೆ ಟೈಮ್ ತೊಗೊಳ್ತದೆ. ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಏನು ಭಾಳ ಹೊತ್ತೇನಾಗಲ್ಲ. ಓಕೆ, ಮೊದಲು ಓಲ್ಡ್ ಡಾಟಾ ಕ್ಲಿಯರ್ ಆಗಬೇಕು. ನೀವು ಸರ್ವರ್ ಡೌನ್ ಅಂತ ಏನು ಕರಿತೀರಾ, ಆ ಸರ್ವರ್ ಡೌನ್ ಆಗೋ ಕಾರಣನೇ ಮೇನ್ ರೀಸನ್ ಬಂದುಬಿಟ್ಟು ಇವಾಗ ಓಲ್ಡ್ ಡಾಟಾ ಕ್ಲಿಯರಾಗಿ ಸರಿಯಾಗಿರಲ್ಲ. ಓಕೆ, ಎಲ್ಲನೂ ಕೂಡ ಓಲ್ಡ್ ಡಾಟಾ ಕ್ಲಿಯರ್ ಆದಾಗ ನಿಮ್ಮ ಒಂದು ರಿಸಲ್ಟ್ ಬೇಗನೆ ಬರ್ತದೆ. ಓಕೆ, ಇದೇ ಒಂದು ಪ್ರೊಸೆಸ್ಸು ಟೈಮ್ ತೊಗೊಳ್ತಾ ಇದೆ ಎಲ್ಲರಿಗೂ ಕೂಡ. ಇನ್ ಕೇಸ್ ಇದು ಏನಾದರೂ ಅವ್ರು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡು ಅಂತಂದರೆ ಇವತ್ತು ಮಧ್ಯಾಹ್ನವರೆಗೂ ಕೂಡ ಏನಾದರೂ ಮಾಡ್ಕೊಂಡಿದ್ದಂದರೆ ನಿಮಗೆ ಇವ್ಯಾಲ್ಯೂಯೇಷನ್ನು ಈವ್ನಿಂಗ್ ಅನೌನ್ಸ್ ಮಾಡ್ತಿದ್ದೆ. ಬಟ್ ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಒಂದು ಈವ್ನಿಂಗ್ವರೆಗೂ ಟೈಮ್ ತೊಗೊಳ್ತು. ಹಂಗಾಗಿ ಕ್ಲಿಯರ್ ಡಾಟಾ ಈವ್ನಿಂಗ್ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಾಗ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಹಂಗಾಗಿಬಿಟ್ಟು ಇನ್ ಕೇಸ್ ಎಲ್ಲನೂ ಕೂಡ ಹಾಗೆ ರಿಸಲ್ಟ್ ಬಂದರೂ ಕೂಡ ಆಟೋಮೆಟಿಕ್ ಇರ್ತದೆ. ಓಕೆ, ಇನ್ಮ್ಯಾಕ್ ಇದು ಆಟೋಮೆಟಿಕ್ ಇರ್ತದೆ, ಯಾವುದೇ ರೀತಿ ಹೋಗಿ ಮಾಡೋದಿರಲ್ಲ, ಆಟೋಮೆಟಿಕ್ ಇರ್ತದೆ. ಹಂಗಾಗಿ ಇನ್ ಕೇಸ್ ಆಫೀಸ್ ಏನಾದರೂ ಓಕೆ, ನಾನು ಹೇಳ್ತಾ ಇದ್ದೀನಿ, ಆಫೀಸ್ ಏನಾದರೂ ರಿಸಲ್ಟ್ ಬಂತಪ್ಪ ಅಂತಂದರೆ ಹೇಳಿದ್ದೀನಿ ನೋಡ್ರಿ, ವಾಟ್ಸಪ್ ಚಾನಲಲ್ಲಿ ತಿಳಿಸ್ತೀನಿ. ಓಕೆ, ವರಿಬೇಡ. ಸದ್ಯಕ್ಕಂತೂ ಇವಾಗ ಏನು ಹೇಳೋಕ್ಕಾಗ್ತಿಲ್ಲ. ಓಕೆ, ಯಾರು ಕೂಡ ಕ್ಲಿಯರಾಗಿ ಮಾಹಿತಿ ಕೊಡ್ತಲ್ಲ. ಬಟ್ ಅಲ್ಲಿರೋರು ಮಾತ್ರ ಸದ್ಯಕ್ಕೆ ಹೇಳ್ತಿರೋದಷ್ಟು 4th ಸೆಮಿಸ್ಟ್ರ್ ಮೇ ಬಿ ಬರಲಿಕ್ಕಿಲ್ಲ ಈಗ ಸದ್ಯಕ್ಕೆ ಬಿಟ್ಟರು ಕೂಡ. ಲೈಕ್ ಎಕ್ಸಾಂಪಲ್ ನಿನ್ನೆ ಆಗಿದೆ, ಗೊತ್ತಿದೆ ಎಷ್ಟು ಹುಡುಗರಿಗೆ. ಮೊದಲು ಏನು ಮಾಡಿದ್ರಪ್ಪ ಅಂದರೆ ಫಸ್ಟ್ಲಿ ಅವರು 4th ಇಯರ್ನ ಬಿಟ್ಟರು. ಏನಕ್ಕಪ್ಪ ಅಂದರೆ 4th ಇಯರ್ ಬಿಟ್ಟಾದ ತಕ್ಷಣ ಎಲ್ಲನೂ ಕೂಡ ವ್ಯೂ ಚೆನ್ನಾಗಾಯ್ತಪ್ಪ ಅಂತಂದರೆ, ವ್ಯೂ ಚೆನ್ನಾಗಾಯ್ತು ಅಂದಾಗ 3rd ಇಯರ್ ಬಿಡ್ಬೇಕು ಅಂದ್ಕೊಂಡ್ರು. ಸೇಮ್ ವ್ಯೂ ಚೆನ್ನಾಗಾಯಿತು, ಹಂಗಾಗ್ಬಿಟ್ಟು 3rd ಇಯರ್ ಕೊಟ್ಟೋಗ್ಬಿಟ್ಟು ಸೇಮ್ ಅದೇ ಪಾಲಿಸಿ ಇವಾಗಲೂ ಕೂಡ. ಈಗ 2nd ಸೆಮ್ಮು ಮತ್ತು 3rd ಸೆಮ್ಮು ಏನಾದರೂ ಕರೆಕ್ಟಾಗಿ ಏನಾದರೂ ವ್ಯೂ ಆಯ್ತಪ್ಪ ಅಂತಂದರೆ 4th ಸೆಮಿಸ್ಟ್ರ್ ಕೂಡ ಬಿಡ್ತಾರೆ. ಇಲ್ಲಾಂತಂದರೆ ಒಂದು ಡೇ ಮುಂದಕ್ಕೆ ಆಗ್ಬೋದು. ಯಾಕಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ನ ಆಗಿರತಕ್ಕಂಥ ಮಿಸ್ಟೇಕು ಈ ವರ್ಷ ಮತ್ತೆ ಅವ್ರು ಮಾಡೋಕ್ಕೆ ತಯಾರಿಲ್ಲ ಇನ್ನು ನಮ್ಮ RGHS ಅವರು. ಓಕೆ, ಇದಿಷ್ಟು ಸದ್ಯಕ್ಕೆ ಎಲ್ಲ ಹುಡುಗರು ಕನ್ಫ್ಯೂಷನ್ಲಿದ್ದಾರೆ, ಇನ್ನೂ ಕೂಡ ಬಿಡ್ತಾರೋ ಏನು ಸುಮ್ಮ ಕೇಳ್ತಾರೆ ಅಂತಂದು. ಆ್ಯಕ್ಚುಲಿ ರಿಸಲ್ಟ್ ಬಿಟ್ಟು 2nd ಸೆಮ್ ಅಂತ ಮೆನ್ಷನ್ ಮಾಡಿದ್ದು ನಾನೇ ಕಣ್ಣಾರೆ ನೋಡಿದ್ದೀನಿ. ಬಟ್ ಆಟೋಮೆಟಿಕ್ ಏನಪ್ಪ ಅಂದರೆ ಆಗ್ತಾಯಿಲ್ಲ. ಓಕೆ, ಆಗ್ತಾಯಿಲ್ಲ, ಇನ್ನೂ ಕೂಡ ಎಷ್ಟು ಕ್ಲಿಯರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಓಕೆ, ನೋಡೋಣ, ಇನ್ನೂ ಸ್ವಲ್ಪ ನೋಡ್ತೀನಿ ನಾನು. ಮಲ್ಕೊಂಬಿಡಿ, ನೀವಂತೂ ಮಲ್ಕೋರಿ. ಇನ್ ಕೇಸ್ ಬಿಟ್ಟರು ಕೂಡ. ಓಕೆ, ಈಗ ಟೈಮ್ ಹೇಳಿದೆ, ನಾನು ವೀಡಿಯೋ ಮಾಡುವಾಗ 10 ಇನ್ನೂ ಅಪ್ಲೋಡ್ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಿಲ್ಲ, ಲೇಟ್. ಓಕೆ, ಹೇಳ್ತಾಯಿದ್ದೀನಿ, ಇನ್ ಕೇಸ್ ಟೈಮ್ ಆಗುತ್ತೆ. ಆಮೇಲೆ ಇನ್ ಕೇಸ್ ರಿಸಲ್ಟ್ ಬಿಟ್ಟರು ಕೂಡ ಫುಲ್ ಸರ್ವರ್ ಡೌನ್ ಆಗ್ತದೆ. ಮಲ್ಕೊಂಬಿಡಿ. ಬಿಟ್ಟರೆ ಇನ್ ಕೇಸ್ ಬಿಟ್ಟಿದ್ರೆ ನಾಳೆ ನೋಡೋರು ಅಂತಿಲ್ಲಪ್ಪ, ಪೋಸ್ಟ್ಪೋನ್ ಆಗೋ ಸಾಧ್ಯತೆ ನಾಳೆ ಹೋಗ್ಬೋದು. ಅಂದರೆ ಇದು ಒಬ್ಬರೇ ಯಾರೊಬ್ಬರು ಹೇಳ್ತಿಲ್ಲ, ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಪ್ರಿನ್ಸಿಪಲ್ ಕೂಡ ಮೆಸೇಜ್ ಹೋಗಿತ್ತು, ಇವತ್ತು 2nd ಸೆಮ್, 3rd ಸೆಮ್ ಮತ್ತು 4th ಸೆಮ್ ರಿಸಲ್ಟ್ ಬಿಡಿದ್ದೀನಿ ಅಂತಂದು. ಓಕೆ, ಅವರಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಯೂನಿವರ್ಸಿಟಿ ಏನಂತಾರಲ್ಲ, ಇದನ್ನು ಎದುರಿಸ್ತದೆ. ಓಕೆ, ಸಮಸ್ಯೆ ಎದುರಿಸ್ತಾ ಇದೆ. ನೋಡೋಣ, ಇದು ಸರ್ವರ್ ಸಮಸ್ಯೆಗೆ ದೊಡ್ಡ ಸಮಸ್ಯೆ ನಮ್ಮ ಒಂದು RGHS ಇದು ಒಂದು. ಏನಾಗಲಿ ನೋಡೋಣ. ಇನ್ ಕೇಸ್ ಅಪ್ಡೇಟ್ ಬಂತಂದರೆ ವಾಟ್ಸಪ್ ಚಾನಲ್ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು.